ನಮಸ್ಕಾರ ಸ್ನೇಹಿತರೆ. ನಾವು 10ನೇ ಬಾರಿ ಅಂದರೆ 10ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಈ ದಿನ ನಾವು ಡಸ್ ಅನ್ನುವ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದೆ ಡೂ ಡೋಂಟ್ ತಿಳ್ಕೊಂಡ್ವಿ. ಡೂ ಡೋಂಟ್ ಅನ್ನೋದು ಐ, ವಿ, ಯು, ದೇ, ನಾನು, ನಾವು, ನೀನು, ನೀವು, ಅವರಿಗೆ. ಈ ಡಸ್ ಅನ್ನುವ ಕ್ರಿಯಾಪದ ಈ ಎಲ್ಲವೂ ಡೂ ಇಂದ ಹುಟ್ಟುಕೊಳ್ಳವೆ. ಆ ದಿವಸ ನಾವು 5 ಜನರಿಗೆ ಇದನ್ನು ಉಪಯೋಗಿಸ್ತಿದ್ವಿ, ಡೂ ಡೋಂಟ್ ಅನ್ನು 2 ತರಗತಿಗಳಲ್ಲಿ. ಈ ದಿವಸ ನೋಡಿ 3 ಜನರಿದ್ದಾರೆ, ಶಿ, ಹಿ, ಇಟ್. ಇಲ್ಲಿ 3 ಇದ್ದರೂ ಆ 5 ಜನಕ್ಕೆ ಎಚ್ಚರಿಕೆ ವಹಿಸಬೇಕಾಗ್ತದೆ. ನಾವು ಪ್ರತಿ ಪದವನ್ನು ಅಂದರೆ 5 ಪದಗಳು ನಿಮ್ಗೆ ಹೇಳಿದ್ದೇನೆ, ಯಾಮ್, ಆರ್, ಈಸ್, ಅವು ಅಷ್ಟು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ಮೂಲದಲ್ಲಿ ಬರ್ತವೆ. ಈ ಡೂ ಮತ್ತು ಹ್ಯಾವ್, ಡೂ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೋಬೇಕು. ನಾವು ಈ ಇಂಗ್ಲೀಷ್ ಕಲಿಯೋದಕ್ಕೆ ಈ ಶಾರ್ಟ್ ಕಟ್ ಅಂತ ಹೇಳ್ತಾರೆ, ಭಾಳ ಸುಲಭವಾಗಿ ಕಲ್ತ್ಬಿಡೋದು ಕಷ್ಟ ಆಗ್ತದೆ. ಯಾವುದೇ ಪದದ ಅರ್ಥವನ್ನು ಹಾಗೂ ಅದರ ಉಪಯೋಗವನ್ನು ಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಇಂಗ್ಲೀಷ್ ಚೆನ್ನಾಗಿ ತಪ್ಪಿಲ್ದಂಗೆ ಮಾತಾಡ್ತೇವೆ. ನಾವು ಬರೀಬೋದು, ಮಾತಾಡ್ಬೋದು. ದಯವಿಟ್ಟು ಇದರ ಕಡೆ ಹೆಚ್ಚು ಗಮನ ವಹಿಸೋಣ, ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಶಿ, ಹಿ, ಇಟ್ ಇದ್ದಾಗ ಈ ಡಸ್ ಅನ್ನುವ ಕ್ರಿಯಾಪದ ಬರ್ತದೆ. ನೋಡಿ, ಮದರ್ ಟಂಗಲ್ಲಿ ಕನ್ನಡ ಆಗಲಿ ನಮ್ಮ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಸಾಮಾನ್ಯವಾಗಿ ನನಗೆ, ನಿನಗೆ, ಅವನಿಗೆ, ಅವಳಿಗೆ, ಅವರಿಗೆ, ಇವರಿಗೆ, ಎಲ್ಲರಿಗೂ ಇಷ್ಟ ಬೇಕು. ಇಂಗ್ಲೀಷಲ್ಲಿ ಹಾಗನ್ನಕ್ಕಾಗಲ್ಲ. ನೋಡಿ, ಐ, ವಿ, ಯು, ದೇ ಇದ್ದಾಗ, ಯು ಇದ್ದಾಗ ನಾವೇನು ಮಾಡ್ತೀವಿ? ವಾಂಟ್ ಅಂತೀವಿ, ಲೈಕ್ ಅಂತೀವಿ, ಡೂ ಅಂತೀವಿ, ಡೋಂಟ್ ಅಂತೀವಿ. ಇಲ್ಲಿ ನೋಡಿ ಎಲ್ಲ ಬದಲಾವಣೆ ಆಗ್ತಿರ್ತದೆ. ಪ್ರಶ್ನೆನೇ ಒಂಥರ ಇರುತ್ತೆ, ಉತ್ತರನೇ ಒಂಥರ ಇರುತ್ತೆ. ಅದೇನು ಗಾಬರಿ ಪಟ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಸಾಧ್ಯವಾದಷ್ಟು ವಿವರವಾಗಿ ನಿಮಗೆ ಹೇಳ್ತೇನೆ. ಅದಕ್ಕೆ ದಯವಿಟ್ಟು ಪ್ರತಿ ಪದದ ಉಪಯೋಗವನ್ನು ಅಚ್ಚುಕಟ್ಟಾಗಿ ತಿಳ್ಕೊಂಡ್ರೆ ಇಂಗ್ಲೀಷ್ ತಪ್ಪಾಗಲ್ಲ. ನಮಗೆ ಸ್ವಲ್ಪ ಸಮಯ ಹೆಚ್ಚು ಬೇಕಾಗಬಹುದು ಅಲ್ವಾ? ಆದರೆ ಅದನ್ನು ಸರಿ ತಿಳ್ಕೋಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಡ್ತೇನೆ. ಈಗ ನೋಡಿ, ಶಿ ಲೈಕ್ಸ್ ಮ್ಯಾಂಗೋ, ಅವಳಿಗೆ ಮಾವಿನ ಹಣ್ಣು ಬೇಕು. ಡಸ್ ಶಿ ಲೈಕ್ ಮ್ಯಾಂಗೋ, ಇಲ್ಲಿ ಲೈಕ್ಸ್ ಇದೆ, ಇಲ್ಲಿ ಲೈಕ್ ಇದೆ, ಇದೇ ಇಂಗ್ಲೀಷು. ನೋಡಿ, ಉತ್ತರದಲ್ಲಿ ಲೈಕ್ಸ್ ಇದೆ, ಪ್ರಶ್ನೆಯಲ್ಲಿ ಲೈಕ್ ಇದೆ, ಕಾರಣ ಡಸ್. ಇದನ್ನು ಹಿಂದೆ ಹೇಳಿದ್ದೇನೆ ಅಂದ್ಕೊಂಡಿದ್ದೇನೆ. ಡಸ್ ಇದ್ದಾಗ ಅಂದರೆ ಡೂ ಇಂದ ಬರುವ, ಡೂ ಆಗಲಿ, ಡಸ್ ಆಗಲಿ, ಡೋಂಟ್ ಆಗಲಿ, ಡಸಂಟ್ ಆಗಲಿ, ಡಿಡ್ ಆಗಲಿ, ಡಿಂಟ್ ಆಗಲಿ, ಆ ಯಾವುದೇ ಕ್ರಿಯಾಪದ ಇದ್ದಾಗ ಬೇರೆ ಯಾವುದೇ ಕ್ರಿಯಾಪದ ಅಂದರೆ ವರ್ಬ್ ಆ ವಾಕ್ಯದಲ್ಲಿ ಬದಲಾವಣೆ ಆಗಲ್ಲ. ಇದನ್ನು ಮರಿಬಾರ್ದು. ನೋಡಿ, ಹಿ ಲೈಕ್ಸ್ ಮ್ಯಾಂಗೋ, ಡಸ್ ಹಿ ಲೈಕ್ ಮ್ಯಾಂಗೋ. ಅವನಿಗೆ ಮಾವಿನ ಹಣ್ಣು ಇಷ್ಟ, ಅವನಿಗೆ ಮಾವಿನ ಹಣ್ಣು ಇಷ್ಟನಾ? ನೋಡಿ, ಇಲ್ಲೂ ಅಷ್ಟೇ. ಉತ್ತರದಲ್ಲಿ ಆನ್ಸರಲ್ಲಿ ಲೈಕ್ಸ್ ಇದೆ, ಕ್ವಶನಲ್ಲಿ ಲೈಕ್ ಇದೆ. ಇಲ್ಲಿ ನೋಡಿ, ಇಟ್ ಲೈಕ್ಸ್ ಮ್ಯಾಂಗೋ, ಅದಕ್ಕೆ ಮಾವಿನ ಹಣ್ಣು ಇಷ್ಟ. ಡಸ್ ಇಟ್ ಲೈಕ್ ಮ್ಯಾಂಗೋ, ಅದಕ್ಕೆ ಮಾವಿನ ಹಣ್ಣು ಇಷ್ಟನಾ? ಇಲ್ಲೂ ಅಷ್ಟೇ. ನೋಡಿ, ಉತ್ತರದಲ್ಲಿ ಲೈಕ್ಸ್ ಇದೆ, ಪ್ರಶ್ನೆಯಲ್ಲಿ ಲೈಕ್ ಇದೆ. ನಾವು ಈ ಕ್ರಮದಲ್ಲಿ ನಾವು ಇಂಗ್ಲೀಷನ್ನು ಕಲಿತ್ರೆ ಬಹುಶಃ ನಾವು ತಪ್ಪುಗಳಿಂದ ಮುಕ್ತರಾಗ್ತೇವೆ ಅಂದ್ಕೊಂಡಿದ್ದೇನೆ. ನೋಡಿ, ಶಿ ಲೈಕ್ಸ್ ಮ್ಯಾಂಗೋ, ಡಸ್ ಶಿ ಲೈಕ್ ಮ್ಯಾಂಗೋ, ಅವಳಿಗೆ ಮಾವಿನ ಹಣ್ಣು ಇಷ್ಟ, ಅವಳಿಗೆ ಮಾವಿನ ಹಣ್ಣು ಇಷ್ಟನಾ? ಹಿ ಲೈಕ್ಸ್ ಮ್ಯಾಂಗೋ, ಡಸ್ ಹಿ ಲೈಕ್ ಮ್ಯಾಂಗೋ, ಅವನಿಗೆ ಮಾವಿನ ಹಣ್ಣು ಇಷ್ಟ, ಅವನಿಗೆ ಮಾವಿನ ಹಣ್ಣು ಇಷ್ಟನಾ? ಇಟ್ ಲೈಕ್ಸ್ ಮ್ಯಾಂಗೋ, ಡಸ್ ಇಟ್ ಲೈಕ್ ಮ್ಯಾಂಗೋ, ಅದಕ್ಕೆ ಮಾವಿನ ಹಣ್ಣು ಇಷ್ಟ, ಅದಕ್ಕೆ ಮಾವಿನ ಹಣ್ಣು ಇಷ್ಟನಾ? ಇಟ್ ಅಂದರೆ ನಾವು ದಿಸ್ ದಟ್ಟು ಅಂತ ಹೇಳ್ತೀವಲ್ಲ, ಮನುಷ್ಯರ ಬಿಟ್ಟು ಸಾಮಾನ್ಯವಾಗಿ ಬೇರೆ ಎಲ್ಲದಕ್ಕೆ ಇಟ್ಟನ್ನು ಹಾಕ್ತೇವೆ. ಅದು ಇದು ನಮ್ಮ ಸಾಕು ಪ್ರಾಣಿಗಳು ಆಗಿರ್ಬೋದು. ಈಗ ನೋಡಿ, ಇಷ್ಟ ಆಯಿತು. ಇಷ್ಟ ಆದಮೇಲೆ ಸಾಮಾನ್ಯವಾಗಿ ಬೇಕು ಅನಿಸುತ್ತೆ. ನೋಡಿ, ಅವಳಿಗೆ ಮಾವಿನ ಹಣ್ಣು ಬೇಕು. ನೋಡಿ, ಅವಳಿಗೆ ಮಾವಿನ ಹಣ್ಣು ಬೇಕು, ಅವಳಿಗೆ ಮಾವಿನ ಹಣ್ಣು ಬೇಕಾ? ನೆಕ್ಸ್ಟ್, ಅವನಿಗೆ ಮಾವಿನ ಹಣ್ಣು ಬೇಕು, ಅವನಿಗೆ ಮಾವಿನ ಹಣ್ಣು ಬೇಕಾ? ಅದಕ್ಕೆ ಮಾವಿನ ಹಣ್ಣು ಬೇಕು,
ಅದಕ್ಕೆ ಮಾವಿನ ಹಣ್ಣು ಬೇಕಾ? ನೋಡಿ, ಲೈಕ್ಸ್ ಆಗಿದೆ ಈ 3 ಜನರಿದ್ದಾಗ. ಹಾಗೇನೆ ವಾಂಟ್ಸ್ ಆಗುತ್ತೆ. ಶಿ ವಾಂಟ್ಸ್ ಮ್ಯಾಂಗೋ, ಅವಳಿಗೆ ಮಾವಿನ ಹಣ್ಣು ಬೇಕು. ಡಸ್ ಶಿ ವಾಂಟ್ ಮ್ಯಾಂಗೋ? ಗಮನಿಸ್ತಾ ಇದ್ದೀರಿ ಅನ್ಕೊಳ್ತೇನೆ. ಶಿ ವಾಂಟ್ಸ್ ಮ್ಯಾಂಗೋ. ಡಸ್ ಶಿ ವಾಂಟ್ ಮ್ಯಾಂಗೋ? ಅವಳಿಗೆ ಮಾವಿನ ಹಣ್ಣು ಬೇಕು, ಅವಳಿಗೆ ಮಾವಿನ ಹಣ್ಣು ಬೇಕಾ? ನೋಡಿ, ಉತ್ತರದಲ್ಲಿ ವಾಂಟ್ಸ್ ಇದೆ, ಪ್ರಶ್ನೆಯಲ್ಲಿ ವಾಂಟ್ ಇದೆ. ಕಾರಣ ಡಸ್ ಪ್ರಭಾವ. ಅದನ್ನೇ ನಾವು ಕಲಿತಾ ಇದ್ದೇವೆ. ನೋಡಿ, ಅವನಿಗೆ ಮಾವಿನ ಹಣ್ಣು ಬೇಕು. ಹಿ ವಾಂಟ್ಸ್ ಮ್ಯಾಂಗೋ. ನೋಡಿ, ಇಲ್ಲೂ ಅಷ್ಟೇ ಉತ್ತರದಲ್ಲಿ ವಾಂಟ್ಸ್ ಬಂದಿದೆ. ಡಸ್ ಹಿ ವಾಂಟ್ ಮ್ಯಾಂಗೋ? ಅವನಿಗೆ ಮಾವಿನ ಹಣ್ಣು ಬೇಕಾ? ಅವನಿಗೆ ಮಾವಿನ ಹಣ್ಣು ಬೇಕು. ಹಿ ವಾಂಟ್ಸ್ ಮ್ಯಾಂಗೋ. ಅವನಿಗೆ ಮಾವಿನ ಹಣ್ಣು ಬೇಕಾ? ಡಸ್ ಹಿ ವಾಂಟ್ ಮ್ಯಾಂಗೋ? ನೋಡಿ, ಹಾಗೇನೆ ಅದಕ್ಕೆ ಮಾವಿನ ಹಣ್ಣು ಬೇಕು. ಇಟ್ ವಾಂಟ್ಸ್ ಮ್ಯಾಂಗೋ. ಅದಕ್ಕೆ ಮಾವಿನ ಹಣ್ಣು ಬೇಕಾ? ಡಸ್ ಇಟ್ ವಾಂಟ್ ಮ್ಯಾಂಗೋ? ಅದಕ್ಕೆ ಮಾವಿನ ಹಣ್ಣು ಬೇಕು. ಇಟ್ ವಾಂಟ್ಸ್ ಮ್ಯಾಂಗೋ. ವಾಂಟ್ಸ್ ಇದೆ. ಡಸ್ ಇಟ್ ವಾಂಟ್ ಮ್ಯಾಂಗೋ? ಇಲ್ಲಿ ವಾಂಟ್ ಇದೆ. ನೋಡಿ, ಉತ್ತರದಲ್ಲಿ ವಾಂಟ್ಸ್ ಇದೆ, ಪ್ರಶ್ನೆಯಲ್ಲಿ ವಾಂಟ್ ಇದೆ. ಇದನ್ನ ದಯವಿಟ್ಟು ಮರಿಬಾರ್ದು. ನೋಡಿ, ಇಲ್ಲಿ ನೋಡಿ, ಹಿ ಶಿ ಇಟ್ಟಿರೋ ಕಡೆ ಉತ್ತರನೇ ಒಂಥರ ಇದೆ, ಉತ್ತರ ವಾಂಟ್ಸ್ ಇದೆ. ಪ್ರಶ್ನೆಯಲ್ಲಿ 3rd ಪರ್ಸನ್ ಸಿಂಗ್ಯುಲರ್ ಅಂತ ಹೇಳ್ತಾರೆ, ಅದಕ್ಕೆ ಏಕವಚನ. ಯಾರು? ನಾನು, ನೀನು ಬಿಟ್ಟು ಉಳಿದ ಎಲ್ಲ ವ್ಯಕ್ತಿಗಳಿಗೆ ಅವನು, ಅವಳು, ಅದು, ಇದು ಎಲ್ಲದಕ್ಕೂ ಈ ರೀತಿ ಬರ್ತದೆ. ಇದು ನಾವು ಲೈಕ್ಸ್ ಆಯಿತು, ವಾಂಟ್ಸ್ ಆಯಿತು, ಬೇರೆ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು ಇದನ್ನು. ನೋಡಿ, ಯಾರೋ ಮಗು ಏನಪ್ಪ ನಿನಗೆ ಏನಾಗೋದಕ್ಕೆ ಇಷ್ಟ ಅಂತ ಒಂದು ಹೈಸ್ಕೂಲ್ ಹುಡುಗನೋ PU ಹುಡುಗನಿಗೆ ಹೇಳ್ತಾನೆ. ಅವನಿಗೆ ನನಗೆ ಡಾಕ್ಟರ್ ಆಗೋಕ್ಕೆ ಇಷ್ಟ ನೋಡಿ ಅಂತ ಆ ಹುಡುಗ ಹೇಳ್ತಾನೆ. ನಾವು ಅವನಿಗೆ ಅಥವಾ ನಾವು ಅವರ ತಂದೆ ತಾಯಿ ಆಗಿದ್ದರೆ ನಾವು ಹೇಳ್ತೇವೆ, ಏನು ನಿಮ್ಮ ಹುಡುಗನಿಗೆ ಏನಾಗೋದಕ್ಕೆ ಇಷ್ಟ, ನಿಮ್ಮ ಹುಡುಗಿಗೆ ಏನಾಗೋದಕ್ಕೆ ಇಷ್ಟ ಕಾಲೇಜು PU ಮುಗಿದ ಮೇಲೆ ಅಂದರೆ ಶಿ ವಾಂಟ್ಸ್ ಟು ಬಿಕಮ್ ಎ ಡಾಕ್ಟರ್. ಅವಳಿಗೆ ಡಾಕ್ಟರ್ ಆಗಲು ಇಷ್ಟ. ಡಸ್ ಶಿ ವಾಂಟ್ ಟು ಬಿಕಮ್ ಎ ಡಾಕ್ಟರ್? ಅವಳಿಗೆ ಡಾಕ್ಟರ್ ಆಗಲು ಇಷ್ಟನಾ? ಅಕಸ್ಮಾತ್ ಈ ಹುಡುಗ ನೋಡಿ, ಅವನಿಗೆ ಎಂಜಿನಿಯರ್ ಆಗಲು ಇಷ್ಟ. ಹಿ ವಾಂಟ್ಸ್ ಟು ಬಿಕಮ್ ಎನ್ ಎಂಜಿನಿಯರ್. ಅವನಿಗೆ ಎಂಜಿನಿಯರ್ ಆಗಲು ಇಷ್ಟನಾ? ಡಸ್ ಹಿ ವಾಂಟ್ ಟು ಬಿಕಮ್ ಎನ್ ಎಂಜಿನಿಯರ್? ಮುಂದೆ ಚೇಂಜ್ ಆಗ್ತಿರ್ತದೆ ಅಷ್ಟೇ. ಇದು ನೋಡಿ, ಅದಕ್ಕೆ ಬಹುಶಃ ಇದಕ್ಕೆ ಎಂಜಿನಿಯರು ಡಾಕ್ಟರ್ ಹಾಕಾಗಲ್ಲ, ಅದಕ್ಕೆ ಇನ್ನೇನೋ ನೋಡಿ. ಇಟ್ ವಾಂಟ್ಸ್ ಟು ಪ್ಲೇ ಅನಿಮಲ್ಗೆ, ಅದಕ್ಕೆ ಆಟ ಆಡೋಕ್ಕೆ ಇಷ್ಟ ಕಟ್ಬಿಟ್ಟಿದ್ದೀವಿ ನಾವು, ನೀವೆಲ್ಲ ಬಂದಿದ್ದೀರಲ್ಲ ಅಂತ. ಇಟ್ ವಾಂಟ್ಸ್ ಟು ಪ್ಲೇ, ಅದಕ್ಕೆ ಆಡಲು ಇಷ್ಟ. ಡಸ್ ಇಟ್ ವಾಂಟ್ ಟು ಪ್ಲೇ? ಅದಕ್ಕೆ ಆಡಲು ಇಷ್ಟನಾ? ಈ ನಿಯಮವನ್ನು ಸಹಿತ ನಾವು ಮರಿಬಾರ್ದು. ನೋಡಿ, ಉತ್ತರದಲ್ಲಿ ಲೈಕ್ಸು, ವಾಂಟ್ಸು ಈ ಥರದ್ದು ಬರ್ತದೆ, ಪ್ರಿಫರ್ಸು, ಆಮೇಲೆ ವಾಂಟ್ಸ್ ಟು ಗೋ ಸಮ್ವೇರ್. ಅದೇ ಥರ ಪ್ರಶ್ನೆಯಲ್ಲಿ ಡಸ್ ಶಿ ವಾಂಟ್ ಟು ಡೂ. ನೋಡಿ, ಶಿ ವಾಂಟ್ಸ್ ಟು ರೀಡ್. ಡಸ್ ಶಿ ವಾಂಟ್ ಟು ರೀಡ್? ಹಿ ವಾಂಟ್ಸ್ ಟು ರೀಡ್. ಡಸ್ ಹಿ ವಾಂಟ್ ಟು ರೀಡ್? ಇಟ್ ವಾಂಟ್ಸ್ ಟು ಪ್ಲೇ. ಡಸ್ ಇಟ್ ವಾಂಟ್ ಟು ಪ್ಲೇ? ಇದಕ್ಕೆ ರೀಡ್ ರೈಟ್ ಹಾಕಾಗಲ್ಲ, ಅದೇನಾದರೂ ವಿಡಿಯೋದಲ್ಲಿ ತಮಾಷೆಗೆ ಹಾಕ್ತಾರಷ್ಟೇ. ಈ ನಿಯಮವನ್ನು ನಾವು ಜ್ಞಾಪಕ ಇಟ್ಕೋಬೇಕು ಸ್ನೇಹಿತರೆ. ನಾವು ಡಸ್ ಪಾಸಿಟಿವ್ ತೆಗೆದುಕೊಂಡಿದ್ದೇವೆ. ಈ ಡಸ್ ಇದ್ದು ನೆಕ್ಸ್ಟ್ ಏನಾಗುತ್ತೆ ಮುಂದಿನ ತರಗತಿಯಲ್ಲಿ ನೋಡೋಣ. ದಯವಿಟ್ಟು ಈ ಭಾಗದಲ್ಲಿ ತಾವು ಹೆಚ್ಚು ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನಮಸ್ಕಾರ.